ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ವೃಶ್ಚಿಕ ರಾಶಿಯವರು ತಮ್ಮ ಪ್ರೇಮಿಯಲ್ಲಿ ಬಯಸುವಂತಹ, ನಿರೀಕ್ಷಿಸುವಂತಹ ಗುಣಗಳ ಬಗ್ಗೆ, ಪ್ರೀತಿಯಲ್ಲಿ ಇವರು ಹೇಗೆ ಇರುತ್ತಾರೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವೃಶ್ಚಿಕ ರಾಶಿಯವರು ತನ್ನ ಪ್ರೀತಿಯನ್ನು ಬಹಳ ಬೇಗ ಎಕ್ಸ್ಪ್ರೆಸ್ ಮಾಡುವುದಿಲ್ಲ. ತನ್ನ ಮನಸ್ಸಿನಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಅಷ್ಟು ಬೇಗ ಓಪನ್ ಅಪ್ ಆಗುವುದಿಲ್ಲ. ತನ್ನ ಪ್ರೇಮಿಯಲ್ಲಿರುವಂತಹ ಗುಣಗಳನ್ನು ರಿಸರ್ಚ್ ಮಾಡುತ್ತಾರೆ. ವೃಶ್ಚಿಕ ರಾಶಿಯವರ ಬಾಯ್ ಫ್ರೆಂಡ್ ಆಗಲಿ ಅಥವಾ ಗರ್ಲ್ ಫ್ರೆಂಡ್ ಆಗಲಿ, ವೃಶ್ಚಿಕ ರಾಶಿಯವರು ತನ್ನ ಪ್ರೇಮಿಗೆ ಇರಿಟೇಷನ್ ಮಾಡಿರುತ್ತಾರೆ ಅಥವಾ ಕೋಪ ಬರುವ ಹಾಗೆ ಮಾತನಾಡಿದ್ದರೆ ವೃಶ್ಚಿಕ ರಾಶಿಯವರು ಅವರ ಪ್ರೇಮಿಯನ್ನು ತನ್ನ ಸ್ಮೈಲ್ನಿಂದಾನೇ ಸಮಾಧಾನಪಡಿಸುತ್ತಾರೆ. ಇವರ ನಗುವಿಗೆ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಕೋಪವನ್ನು ಕಡಿಮೆ ಮಾಡುವಷ್ಟು ಪವರ್ ಇರುತ್ತದೆ. ವೃಶ್ಚಿಕ ರಾಶಿಯವರ ಮುಖದಲ್ಲಿ ನಗು ಕಡಿಮೆ. ಇವರು ನಕ್ಕರೆ ಬಹಳ ಸುಂದರವಾಗಿ, ಆಕರ್ಷಕವಾಗಿ ಕಾಣಿಸುತ್ತಾರೆ. ಆದರೆ ಇವರು ತುಂಬ ನಗುವುದಿಲ್ಲ. ಆದರೆ ವೃಶ್ಚಿಕ ರಾಶಿಯವರ ಜೊತೆ ಯಾರಾದರೂ ಜೋಕ್ ಮಾಡಿದರೆ ಬಿದ್ದು ಬಿದ್ದು ನಗುತ್ತಾರೆ, ಇಲ್ಲದಿದ್ದರೆ ತುಂಬ ಸೀರಿಯಸ್ ಆಗಿ ಇರುತ್ತಾರೆ. ವೃಶ್ಚಿಕ ರಾಶಿಯವರು ತುಂಬ ಎನರ್ಜಿಟಿಕ್ ಆಗಿರುತ್ತಾರೆ. ವೃಶ್ಚಿಕ ರಾಶಿಯವರು ಎನರ್ಜಿ ಕಂಟ್ರೋಲ್ ಮಾಡಲು ಅಸಾಧ್ಯ. ಅನ್ಕಂಟ್ರೋಲಬಲ್ ಎನರ್ಜಿ, ಹೈಪರ್ ಆಕ್ಟಿವ್ ಆಗಿರುತ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡುತ್ತಾರೆ. ಇಷ್ಟೊಂದು ಆಕ್ಟಿವ್ ಅಂಡ್ ಎನರ್ಜಿಟಿಕ್ ಆಗಿರುವಂತಹ ವೃಶ್ಚಿಕ ರಾಶಿಯವರು ತನ್ನ ಪ್ರೀತಿಯಲ್ಲಿ ಪ್ರೇಮಿಯ ಮುಂದೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಹಿಂದೇಟು ಹಾಕುತ್ತಾರೆ. ಇದು ಇವರ ಪರ್ಸನಲ್ ಗುಣ. ಇವರು ಇಂಟ್ರೋವರ್ಟ್ ಆಗಿರುತ್ತಾರೆ. ಆದರೆ ಎದುರುಗಡೆ ಇರುವಂತಹ ವ್ಯಕ್ತಿಯ ಹಾವಭಾವಗಳಿಂದ ಇವರು ಮಾತನಾಡಬೇಕೋ ಬೇಡವೋ ಎಂದು ಡಿಸೈಡ್ ಮಾಡುತ್ತಾರೆ. ವೃಶ್ಚಿಕ ರಾಶಿಯ ಹುಡುಗಿ ತನ್ನ ಪ್ರೇಮಿಯಲ್ಲಿ ಬಯಸುವಂತಹ ಗುಣ ಎಂದರೆ ತನ್ನ ಪ್ರೇಮಿ ಜೆಂಟಲ್ಮೆನ್ ಆಗಿರಬೇಕು, ಪ್ರಾಂಪ್ಟ್ ಆಗಿರಬೇಕು, ತನ್ನ ನಡವಳಿಕೆಯಲ್ಲಿ ಸ್ವಲ್ಪನೂ ವ್ಯತ್ಯಾಸವಾಗಬಾರದು, ತನ್ನ ಮಾತು ಹಾಗೂ ನಡವಳಿಕೆಯಲ್ಲಿ ಹೊಂದಾಣಿಕೆ ಇರಬೇಕು ಎಂಬಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತಾರೆ. ವೃಶ್ಚಿಕ ರಾಶಿಯವರು ಎಷ್ಟೊಂದು ಪ್ರಾಕ್ಟಿಕಲ್ ಅನಾಲಿಸಿಸ್ ಮಾಡುತ್ತಾರೆ ಅಂದರೆ ಇವರು ಪ್ರೀತಿಯಲ್ಲಿ ಕೊನೆಯಲ್ಲಿ ಎಸ್ ಅಂತ ಹೇಳುವುದು. ವೃಶ್ಚಿಕ ರಾಶಿಯವರು ಐ ಲವ್ ಯು ಅಂತ ಹೇಳೋದಿಕ್ಕೆ ತುಂಬ ಟೈಮ್ ತಗೋತಾರೆ. ತುಂಬ ಆಲೋಚನೆ ಮಾಡಿ ತನ್ನ ಪ್ರೇಮಿಯನ್ನು ರಿಸರ್ಚ್ ಮಾಡಿ ನಂತರ ಇವರು ನಿರ್ಧಾರವನ್ನು ತೆಗೆದುಕೊಂಡು ಕೊನೆಯಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇವರ ಪ್ರೇಮಿ ಎಷ್ಟು ಕಾನ್ಫಿಡೆಂಟ್ ಆಗಿರಬೇಕು ಅಂದರೆ ವೃಶ್ಚಿಕ ರಾಶಿಯವರು ಅವರ ಪ್ರೇಮಿಯ ಮೇಲೆ ಅಪಾರ್ಥ ಮಾಡಿಕೊಂಡರೆ ಅವರಾಗಿಯೇ ಕಮ್ ಬ್ಯಾಕ್ ಮಾಡಿ ಇವರನ್ನು ಕನ್ವಿನ್ಸ್ ಮಾಡಬೇಕೆಂಬುದನ್ನು ನಿರೀಕ್ಷೆ ಮಾಡುತ್ತಾರೆ. ವೃಶ್ಚಿಕ ರಾಶಿಯವರು ತನ್ನ ಪ್ರೇಮಿಗೆ ಇರಿಟೇಟ್ ಮಾಡುತ್ತಾರೆ, ಕೋಪ ಬರುವ ಹಾಗೆ ಟ್ರಿಗರ್ ಮಾಡುತ್ತಾರೆ, ತಲೆ ತಿನ್ನುತ್ತಾರೆ. ಆದರೂ ಎದುರುಗಡೆ ಇರುವಂತಹ ಪ್ರೇಮಿ ಇವರನ್ನು ಕನ್ವಿನ್ಸ್ ಮಾಡಬೇಕು, ಸಮಾಧಾನ ಪಡಿಸಬೇಕು ಎಂದು ಕಾಯುತ್ತಾರೆ. ಅಶೋಕವನದಲ್ಲಿ ಸೀತೆ ರಾಮನಿಗಾಗಿ ಕಾಯುವಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಕಾಯುತ್ತಾರೆ. ಆದರೆ ತನ್ನ ಮನಸ್ಸಿನಲ್ಲಿರುವುದನ್ನು ಹೇಳುವುದಿಲ್ಲ. ತನ್ನ ಪ್ರೇಮಿಯೇ ತಾನಾಗಿಯೇ ಬಂದು ಮಾತನಾಡಿಸಬೇಕು ಎಂದುಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ತನ್ನ ಪ್ರೇಮಿಯಲ್ಲಿ ಎಲ್ಡರ್ಲಿ ಬ್ರದರ್, ಫಾದರ್ಲಿ ಗುಣಗಳನ್ನು, ಮೆಚ್ಯೂರಿಟಿಯನ್ನು ನಿರೀಕ್ಷೆ ಮಾಡುತ್ತಾರೆ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳು ತನ್ನ ಪ್ರೇಮಿ ಫಾರ್ಮಲ್ ಡ್ರೆಸ್ಸಲ್ಲಿ ಇದ್ದರೆ ಹೆಚ್ಚು ಇಷ್ಟಪಡುತ್ತಾರೆ. ಫಿಸಿಕಲ್ ಚಾರ್ಮನ್ನು ನಿರೀಕ್ಷೆ ಮಾಡುತ್ತಾರೆ. ಡಿಗ್ನಿಫೈಡ್ ಆಗಿರಬೇಕು ಎಂದು ಬಯಸುತ್ತಾರೆ. ಒಬ್ಬ ವೃಶ್ಚಿಕ ರಾಶಿ ಹುಡುಗ ಅಥವಾ ಹುಡುಗಿಯ ಮನಸ್ಸನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ. ವೃಶ್ಚಿಕ ರಾಶಿ ಹುಡುಗಿ ಅಥವಾ ಹುಡುಗರು ಪ್ರೀತಿಯಲ್ಲಿ ಲಾಯಲ್ಟಿ ಇರದಿದ್ದರೆ, ಸುಳ್ಳು ಹೇಳಿದರೆ, ಇವರ ನಂಬಿಕೆಗೆ ದ್ರೋಹ ಮಾಡಿದರೆ ಮತ್ತೆ ಇವರ ಮನಸ್ಸು ಗೆಲ್ಲುವುದು ಸುಲಭವಲ್ಲ. ನಿಮ್ಮ ನಲ್ಲಿಯೂ ವ್ಯತ್ಯಾಸ ಕಂಡುಬಂದರೆ ನಿಮ್ಮ ಮೇಲೆ ಇಮಿಡಿಯೇಟ್ ಆಗಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತದೆ. ಮತ್ತೆ ಇವರ ವಿಶ್ವಾಸ ಗಳಿಸುವುದು ಬಹಳ ಕಷ್ಟ. ವೃಶ್ಚಿಕ ರಾಶಿಯವರು ನೀವು ಏನು ಅಂದುಕೊಳ್ಳುತ್ತೀರೋ ಎಂದು ಯೋಚಿಸದೆ ನಿಮ್ಮನ್ನು ವಿಮರ್ಶೆ ಮಾಡುತ್ತಾರೆ. ಆದರೆ ಅಷ್ಟೇ ಪ್ರೀತಿಯನ್ನು ಸಹ ನಿಮಗೆ ತೋರಿಸಿರುತ್ತಾರೆ. ತನ್ನ ಪ್ರೀತಿಗೋಸ್ಕರ ಯಾರನ್ನಾದರೂ ಪ್ರಪಂಚವನ್ನೇ ಎದುರು ಹಾಕಿಕೊಂಡು ಹೋರಾಟ ಮಾಡಲು ಸಿದ್ಧವಿರುತ್ತಾರೆ. 12 ರಾಶಿಗಳಲ್ಲಿಯೂ ಬೆಸ್ಟ್ ಲಿಸನರ್ ಅಂದರೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ, ತುಲಾ ರಾಶಿ, ಕುಂಭ ರಾಶಿಯವರಿಗೆ ಹೆಚ್ಚು ಸ್ನೇಹಿತರಿರುತ್ತಾರೆ. ಏಕೆಂದರೆ ಇವರು ಬೇರೆಯವರ ಸೀಕ್ರೆಟ್ಸ್ಗಳನ್ನು ಮತ್ತೊಬ್ಬರ ಬಳಿ ಹೇಳುವುದಿಲ್ಲ. ತುಂಬ ಲಾಯಲ್, ಟ್ರಸ್ಟ್ ವರ್ತಿ ಫ್ರೆಂಡ್ಸ್ ಆಗಿರುತ್ತಾರೆ.
ಒಬ್ಬರ ವಿಚಾರಗಳನ್ನು ಇನ್ನೊಬ್ಬರಿಗೆ ಹೇಳುವುದಿಲ್ಲ. ವೃಶ್ಚಿಕ ರಾಶಿಯವರು, ವೃಷಭ ರಾಶಿಯವರು ಫ್ಲರ್ಟ್ ಮಾಡುವುದಿಲ್ಲ. ಇವರದೇ ಆದ ಐಡಿಯಾಲಜಿ, ಸಿದ್ಧಾಂತಗಳನ್ನು ಇಟ್ಟುಕೊಂಡಿರುತ್ತಾರೆ. ತನ್ನ ಸುತ್ತಲೂ ಆತ್ಮರಕ್ಷಣಾ ವಲಯವನ್ನು ಸೃಷ್ಟಿಸಿಕೊಂಡಿರುತ್ತಾರೆ. ಇವರು ತುಂಬ ಜನರಿಗೆ ಅಟೆನ್ಷನ್ ಪೇ ಮಾಡುವುದರಿಂದ ಎದುರುಗಡೆ ಇರುವವರ ಸಮಸ್ಯೆಗಳನ್ನು ತನ್ನದೇ ಸಮಸ್ಯೆ ಎಂದು ಪರಿಗಣಿಸುವುದರಿಂದ ಎದುರುಗಡೆ ಇರುವ ಹುಡುಗರು ಅಥವಾ ಹುಡುಗಿಯ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ಮೋಸ ಮಾಡಿದರೆ, ಬ್ಯಾಕ್ ಸ್ಟ್ಯಾಪಿಂಗ್ ಮಾಡಿದರೆ ಇವರು ಅವರನ್ನು ಬೈಯದೆ ತಾನೇ ಕುಳಿತುಕೊಂಡು ಅಳುತ್ತಾರೆ. ವೃಶ್ಚಿಕ ರಾಶಿಯವರು ತನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿದರೆ ಅವರು ಏನು ಅಂದುಕೊಳ್ಳುತ್ತಾರೋ ಎನ್ನುವಂತಹ ಕ್ಲಾರಿಟಿ ಇರುವುದಿಲ್ಲ. ಇನ್ ಕೇಸ್ ಕ್ಲಾರಿಟಿ ಇದ್ದರೆ ಎಲ್ಲವನ್ನು ಹೇಳುತ್ತಾರೆ. ವೃಶ್ಚಿಕ ರಾಶಿಯವರು ಇವರ ಪ್ರೇಮಿ ಇವರನ್ನು ಅವಾಯ್ಡ್ ಮಾಡಿದರೆ, ಇವರಿಗೆ ದ್ರೋಹ ಮಾಡಿದರೆ ಆ ನೋವಿನಿಂದ ರಿಕವರಿ ಆಗುವುದಕ್ಕೆ ತುಂಬ ಟೈಮ್ ತೆಗೆದುಕೊಳ್ಳುತ್ತಾರೆ. ಮತ್ತೆ ಇವರ ಲೈಫಲ್ಲಿ ಹೊಸ ಪ್ರೇಮಿ ಬಂದರೆ ಇವರು ಭಯ ಪಡುತ್ತಾರೆ, ತುಂಬ ಸಮಯ ತೆಗೆದುಕೊಳ್ಳುತ್ತಾರೆ. ಇವರ ಲೈಫಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಅದು ಫೋಬಿಯಾ ರೀತಿ ಭಯಪಡಿಸುತ್ತದೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿದ್ದರೆ ತುಂಬ ಒಳ್ಳೆಯದು. ಆಗ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.